ಸ್ನೇಹಿತರೆ ನಮಸ್ಕಾರ. ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೇಳಿ ಕರೆಸ್ಕೊಳ್ತಿದ್ದಂತಹ ಮತ್ತು ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತಹ ಡಿ ಬಾಸ್ ದರ್ಶನ್ ಅಥವಾ ಈ ದರ್ಶನ್ ತೂಗುದೀಪ ಈಗ ಕಳೆದ 21-22 ದಿನಗಳಿಂದ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಲಾಕ್ ಆಗಿದ್ದಾರೆ. ಕಳೆದ 11 ದಿನಗಳಿಂದ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 2ನೇ ಬಾರಿಗೆ ಕಂಬಿಯನ್ನು ಎಣಿಸ್ತಾ ಇದ್ದಾರೆ ದರ್ಶನ್ ತನ್ನ ಜೀವಮಾನದಲ್ಲಿ. ಮೊದಲನೇ ಪ್ರಕರಣ ಅಂದರೆ ಹೆಂಡತಿಗೆ ಹೊಡೆದಿದ್ದಂಥ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ದರ್ಶನ್ ಬರೋಬ್ಬರಿ 28 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದರು. ಈಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬರೋಬ್ಬರಿ 11 ದಿನಗಳ ಜೈಲು ವಾಸ ಈಗಾಗಲೇ ಅಂತ್ಯವಾಗಿದೆ. ಸದ್ಯಕ್ಕೆ ಇವರಿಗೆ ಜಾಮೀನು ಸಿಗುವಂಥ ಲಕ್ಷಣವೂ ಕೂಡ ಕಾಣಿಸದೇ ಇರೋದ್ರಿಂದ ಈ ಬಾರಿಯೂ ಕೂಡ 1 ತಿಂಗಳಿಗಿಂತನೂ ಕೂಡ ಹೆಚ್ಚು ಕಾಲ ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಅಚ್ಚರಿ ಏನಿಲ್ಲ. ದರ್ಶನ್ ಬಾಳಲ್ಲಿ ಸಾಕಷ್ಟು ಕಹಿ ಘಟನೆಗಳು ಇದುವರೆಗೆ ನಡೆದು ಹೋಗಿದ್ದಾವೆ. ಅದರಲ್ಲಿ ಮತ್ತೊಂದು ಕಹಿ ಘಟನೆಯೂ ಕೂಡ ಈ ಜೈಲಿನಲ್ಲಿ ಅಂತ್ಯ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಕಳೆದ 6-7 ವರ್ಷಗಳಿಂದ ತಾಯಿಯ ಜೊತೆಗೆ ಮಾತನಾಡದಂಥ ದರ್ಶನ್ ಈಗ ಮಾತನಾಡಿದ್ದಾರೆ. ಕಳೆದ 6-7 ವರ್ಷಗಳಿಂದ ತಮ್ಮನಿಂದ ದೂರ ಇದ್ದಂಥ ದರ್ಶನ್ ಈಗ ಮಾತನಾಡುವಂತಹ ಮತ್ತು ತಬ್ಬಿಕೊಂಡು ಅವನಿಗೂ ಕೂಡ ಅಂದರೆ ಈ ತಮ್ಮನಿಂದನೂ ಕೂಡ ಸಮಾಧಾನ ಹೇಳಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಚಿಕ್ಕ ಕಾರಣಕ್ಕೆ ಶುರುವಾಗಿದ್ದಂಥ ದ್ವೇಷ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇರಲಿಲ್ಲ, ಕಷ್ಟದಲ್ಲೂ ಕೂಡ ಜೊತೆಯಾಗಿರಲಿಲ್ಲ. ಇಷ್ಟು ದಿನಗಳ ಕಾಲ ತಾಯಿ ಮಗನ ಮುಖವನ್ನು ನೋಡೋದಕ್ಕೂ ಕೂಡ ಬಂದಿರಲಿಲ್ಲ. ತಮ್ಮನು ಕೂಡ ಅಣ್ಣ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಏನಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತು ಆಡಿಸ್ಲಿಲ್ಲ, ಏನಾಗಿದೆ ಅಂತಲೂ ಕೂಡ ಕೇಳಲಿಲ್ಲ, ಯಾವ ವಿಚಾರದ ಬಗ್ಗೆನೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಅದಕ್ಕೆ ಕಾರಣ ದರ್ಶನ್ ಇವರ ಜೊತೆಗೆ ನಡೆದುಕೊಂಡಿದ್ದಂಥ ರೀತಿ. ಈಗ ಅದೆಲ್ಲವನ್ನು ಕೂಡ ಮರೆತು ಕೊನೆಗೂ ಕೂಡ ಬಂದು ಮಗನ ವಿಚಾರದಲ್ಲಿ ಏನಾಗಿದೆ ಎಂತ ಅಂತ ಹೇಳ್ಬಿಟ್ಟು ಮಾತನಾಡಿಸೋದ್ರ ಜೊತೆಗೆ ಆತನಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಇದೇ ಪರಪ್ಪನ ಅಗ್ರಹಾರದಲ್ಲಿ. ಸುಮಾರು 45 ನಿಮಿಷಗಳ ಕಾಲ ಈ ತಾಯಿ, ಮಗ ಮತ್ತು ಸಹೋದರ ಹಾಗೆಯೇ ಹೆಂಡತಿ ಎಲ್ಲರೂ ಕೂಡ ಇದ್ದರು. ಈ ಸಂದರ್ಭದಲ್ಲಿ ಭೇಟಿಯನ್ನಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದರೆ 45 ನಿಮಿಷಗಳ ಕಾಲ ಇವರ ನಡುವೆ ಆದಂತಹ ಮಾತುಕತೆ ಏನು, ಯಾವೆಲ್ಲ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ, ತಾಯಿಗೆ ದರ್ಶನ್ ಕೇಳಿದಂಥ ಕ್ಷಮೆ ಏನು, ತಮ್ಮನ ಎದುರುಗಡೆ ದರ್ಶನ್ ಕಣ್ಣೀರು ಸುರಿಸಿದ್ಯಾಕೆ, ಇವೆಲ್ಲದರ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಂಡಿರಲಿಕ್ಕಿಲ್ಲ ದರ್ಶನ್ಗೆ ಇಂತಹದ್ದೊಂದು ದಿನ ಬರುತ್ತೆ ಅಂತೇಳಿ. ಬೇರೆಯವರು ಸಾಯಲಿ, ಸ್ವತಃ ದರ್ಶನ್ ಕೂಡ ಈ ಕಲ್ಪನೆಯನ್ನು ಮಾಡಿರಲಿಕ್ಕಿಲ್ಲ ಇಂಥದ್ದೊಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಮತ್ತೊಮ್ಮೆ ಅಂತೇಳಿ. ಅದಾಗಲೇ ಒಂದು ಪ್ರಕರಣದಲ್ಲಿ ಜೈಲು ಸೇರಿದಂಥ ದರ್ಶನ್ ಇನ್ಯಾವತ್ತೂ ಕೂಡ ಜೈಲು ವಾಸವನ್ನು ಅನುಭವಿಸುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನೋಂಥ ಶಪಥವನ್ನು ಮಾಡಿದರು. ಆದರೆ ಈ ಎಣ್ಣೆಯ ಕೈಗೆ ಬುದ್ಧಿಯನ್ನು ಕೊಟ್ಟಂಥ ದರ್ಶನ್ ಮತ್ತು ಇಡೀ ಗ್ಯಾಂಗ್ನವರು ಮಾಡಿದಂತಹ ಒಂದೇ ಒಂದು ತಪ್ಪು ಕೆಲಸ ಇವತ್ತು ಅಷ್ಟೂ ಜನರನ್ನು ಕೂಡ ಜೈಲು ಕಂಬಿಯನ್ನು ಎಣಿಸುವಂತೆ ಮಾಡಿದೆ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ. ಬಟ್ ಈಗಾಗಲೇ ಪ್ರಾಥಮಿಕವಾಗಿ ತನಿಖೆ ನಡೆಸಿದಂಥ ಪೊಲೀಸರು ಅಷ್ಟೂ ಜನರನ್ನು ಕೂಡ ಈಗ ಲಾಕ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಬಟ್ ಇದರ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದ್ದಾವೆ. ಏನು, ಈಗಾಗಲೇ ದರ್ಶನ್ ಕಳೆದ 11 ದಿನಗಳಿಂದ ಜೈಲಿನಲ್ಲಿದ್ದಾರೆ. 11 ದಿನಗಳಿಂದ ಸಾಕಷ್ಟು ಜನ ಬಂದು ದರ್ಶನ್ ಅವರನ್ನು ಭೇಟಿ ಮಾಡಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರ ಪತ್ನಿ ಮತ್ತು ಪುತ್ರ ಬಂದ ನಂತರ ದರ್ಶನ್ ಸ್ವಲ್ಪ ಫಿಸಿಕಲಿ ಮತ್ತು ಮೆಂಟಲಿ ಎರಡರಲ್ಲೂ ಕೂಡ ವೀಕ್ ಆಗಿದ್ದರು. ಕಾರಣ ಏನಂತ ಹೇಳಿದ್ರೆ, ನನ್ನ ಹೆಂಡತಿ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂತಲ್ವಾ, ಅದು ಕೂಡ ಯಾವುದೋ ಒಂದು ಮೂರಿನ ಹೆಣ್ಣಿನ ಸಹವಾಸದಿಂದ ಈ ರೀತಿಯಾದಂಥ ದಿನಗಳು ನಾನು ಕಳಿಬೇಕಾಯ್ತಲ್ವಾ ಅನ್ನೋಂತಹ ಒಂದು ರಿಯಲೈಸೇಷನ್ ದರ್ಶನ್ಗೆ ಆಗಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ಸ್. ಇದಾದ ಬಳಿಕ ನಟ ದರ್ಶನ್ ಜೈಲು ವಾಸ 11ನೇ ದಿನಕ್ಕೆ ದಾಟಿ ಹೋಗಿ ಆಗಿದೆ. ಇಷ್ಟು ದಿನ ಬೇಜಾರಿನಲ್ಲಿದ್ದಂಥ ದಾಸ ಈಗ ಕೊಂಚ ರಿಲ್ಯಾಕ್ಸ್ ಮೂಡ್ನಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಜೈಲಿಗೆ ಪತ್ನಿ ಹಾಗೂ ಪುತ್ರನ ಭೇಟಿ ಬೆನ್ನಲ್ಲೇ ಸ್ವಲ್ಪ ಧೈರ್ಯ ಬಂದಿತ್ತು ಅವರಿಗೆ. ಇದಾದ ಬಳಿಕ ಈಗ ತಾಯಿ ಹಾಗೂ ಸಹೋದರನ ಭೇಟಿ ಇನ್ನಷ್ಟು ಧೈರ್ಯವನ್ನು ತಂದಿದೆ. ಜೊತೆಗೆ ದರ್ಶನ್ಗೆ ಒಂದು ರೀತಿಯಾದಂಥ ಗಿಲ್ಟಿನೆಸ್ ಕೂಡ ಕಾಡ್ತಿದೆ. ಅದಕ್ಕೆ ಕಾರಣ ಈ ಕಣ್ಣೀರೇ. ಅದ್ಯಾವಾಗ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರ ದಿನಕರ್ ತೂಗುದೀಪ್ ಜೈಲಿಗೆ ಹೆಂಡತಿಯ ಜೊತೆಗೆ ಅಂದರೆ ಈ ವಿಜಯಲಕ್ಷ್ಮಿಯ ಜೊತೆಗೆ ಬರ್ತಾರೋ ಆಗ ಅಕ್ಷರಶಃ ದರ್ಶನ್ ಇನ್ನಷ್ಟು ವೀಕ್ ಆಗ್ತಾರೆ. ಈ ಎಲ್ಲ ಘಟನೆಗಳನ್ನು ನೆನೆದು ಕಣ್ಣೀರನ್ನು ಇಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೇಣುಕಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಕೂಡ ಜೈಲು ಸೇರಿದ್ದಾರೆ. ಪವಿತ್ರಳಿಂದ ಇಷ್ಟೆಲ್ಲ ಆಯಿತು ಅನ್ನೋದು ದರ್ಶನ್ಗೂ ಕೂಡ ಈಗ ರಿಯಲೈಸೇಷನ್ ಆಗಿದೆ. ದಾಸನ ಜೈಲು ವಾಸ 11ನೇ ದಿನಕ್ಕೆ ಕಾಲಿಟ್ಟಿದೆ. ಈ 11 ದಿನಗಳಿಂದ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾ ನರಕವನ್ನೇ ನೋಡ್ತಾ ಇದ್ದಾರೆ.
ಐಷಾರಾಮಿ ಬದುಕನ್ನು ಬಾಳ್ತಾ ಇದ್ದಂತಹ ದರ್ಶನ್ ಈಗ ಜೈಲಿನಲ್ಲಿ ಎಲ್ಲವನ್ನು ಕೂಡ ತ್ಯಜಿಸಿ ಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ದರ್ಶನ್ ನಡವಳಿಕೆಗಳಲ್ಲಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಅಹಂಕಾರ ತುಂಬ ಇಳಿದಿದೆ ಅನ್ನುವಂಥ ಮಾಹಿತಿ ಇದೆ. ಮಾಡಿದ ತಪ್ಪಿಗಾಗಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಪೂರ್ಣ ದುಃಖದಲ್ಲಿರುವಂಥ ದಾಸ ತನ್ನ ನೋವನ್ನೆಲ್ಲ ತಾಯಿ ಮತ್ತು ಸಹೋದರ ಮತ್ತು ಹೆಂಡತಿಯ ಎದುರುಗಡೆ ಹೊರ ಹಾಕಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇಡೀ ದಿನ ಮೌನವಾಗಿ ಇರ್ತಿದ್ದಂತಹ ದರ್ಶನ್ ಬೇಜಾರಿನಲ್ಲಿಯೇ ಕಳೆದ 10 ದಿನಗಳನ್ನು ಕಳೆದಿದ್ದಾರೆ. ಆ ನೋವನ್ನು ಮರೆಸುವಂತೆ ವಿಜಯಲಕ್ಷ್ಮಿ ಯಾವಾಗ ಪುತ್ರ ವಿನೀಶ್ ಕರ್ಕೊಂಡು ಜೈಲಿಗೆ ಬಂದರು ಅವತ್ತು ಸ್ವಲ್ಪ ದರ್ಶನ್ ಸ್ಟ್ರಾಂಗ್ ಆಗಿದ್ದರು. ಅದಾದ ಬಳಿಕ ಈಗ ತಾಯಿ ಮತ್ತು ಸಹೋದರನನ್ನು ಕೂಡ ಪತ್ನಿ ಕರ್ಕೊಂಡು ಬಂದಿದ್ದನ್ನು ನೋಡಿದಾಗ ದರ್ಶನ್ ಇನ್ನಷ್ಟು ಭಾವುಕರಾಗಿದ್ದಾರೆ. ನೋವಿನಲ್ಲೇ ತಮ್ಮ ಪರಿಸ್ಥಿತಿಯನ್ನು ನೆನೆದು ದುಃಖಿತರಾಗಿದ್ದಾರೆ. ಈ ಬೆನ್ನಲ್ಲೇ ದರ್ಶನ್ ಅವರ ತಾಯಿಯ ಎದುರುಗಡೆ, ಸಹೋದರನ ಎದುರುಗಡೆ ದರ್ಶನ್ ಹೇಳಿದಂಥ ಕೆಲವೊಂದು ಮಾತುಗಳು ಈಗ ಭಾರಿ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ಗೆ ರಿಯಲೈಸೇಷನ್ ಆಗಿರುವ ಪರಿ ಇದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ಪುತ್ರ ದರ್ಶನ್ರನ್ನು ತಾಯಿ ಮೀನಾ ಮತ್ತು ಸಹೋದರ ದಿನಕರ್ ಭೇಟಿಯಾಗಿದಾಗ ದರ್ಶನ್ ಕಂಪ್ಲೀಟಾಗಿ ವೀಕ್ ಆಗಿರೋದು ಅವರಿಗೆ ಅರ್ಥ ಆಗುತ್ತೆ. ಅಮ್ಮನನ್ನು 6-7 ವರ್ಷಗಳ ಬಳಿಕ ಕಂಡು ದಾಸ ಭಾವುಕರಾಗಿದ್ದಾರೆ, ಕಣ್ಣೀರನ್ನು ಸುರಿಸಿದ್ದಾರೆ. ಇದನ್ನು ನೋಡಿದಂತಹ ಅವರ ಹೆಂಡತಿ ಇಬ್ಬರನ್ನು ಕೂಡ ಸಮಾಧಾನ ಮಾಡಿದ್ದಾರೆ. ಯಾರನ್ನ? ಅತ್ತೆ ಮೀನಾ ತೂಗುದೀಪ್, ಮತ್ತೊಂದು ಕಡೆ ಗಂಡ ದರ್ಶನ್ ತೂಗುದೀಪ್, ಇಬ್ಬರನ್ನು ಕೂಡ ಸಮಾಧಾನ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ಪುತ್ರ ದರ್ಶನನ್ನು ತಾಯಿ ಮತ್ತು ಸಹೋದರ ದಿನಕರ್ ಭೇಟಿಯಾಗಿ ಸಹಜವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದಂಥ ಕುಟುಂಬ ಈಗ ಮಗ ಜೈಲಲ್ಲಿರೋದನ್ನು ತಾಳಲಾಗದೆ 10-11 ದಿನಗಳ ಬಳಿಕ ಬಂದಿರೋದು ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲವನ್ನು ಕೂಡ ಕೆರಳಿಸಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ಕುಟುಂಬವನ್ನು ಸಿಬ್ಬಂದಿ ಕರೆದೊಯ್ದಿದೆ. ಅಮ್ಮ ಮಗ ಭೇಟಿಯಾದಾಗ ಇಬ್ಬರು ಕೂಡ ಭಾವುಕರಾಗಿದ್ದರಂತೆ. ದರ್ಶನ್ ಅಮ್ಮನ ಮುಂದೆ ನಡೆದಂತಹ ಘಟನೆಯನ್ನು ವಿವರಿಸಿ ತನ್ನ ಪಾತ್ರದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಮೀನಾ ತೂಗುದೀಪು, ಚಾಮುಂಡೇಶ್ವರಿ ನಮ್ಮ ಜೊತೆಗಿದ್ದಾಳೆ, ನೀನು ಧೈರ್ಯವಾಗಿರುವಂತೆನೂ ಹೇಳಿದ್ದಾರಂತೆ. ಪ್ರತ್ಯೇಕ ಕೊಠಡಿಯಲ್ಲಿ 45 ನಿಮಿಷ ಮಗನೊಂದಿಗೆ ಮೀನಾ ಮಾತನಾಡಿದ್ದಾರೆ. ಇದೇ ವೇಳೆ ಸಹೋದರ ದಿನಕರ್ ಕೂಡ ದರ್ಶನ್ಗೆ ಸಾಂತ್ವನವನ್ನು ಹೇಳಿದ್ದಾರೆ. ಈ ಮೂಲಕ ಅಂದು ಚಿಕ್ಕ ವಿಚಾರಕ್ಕೆ ನಡೆದಿದ್ದಂತಹ ಇದೇ ಗಲಾಟೆ ಈಗ ಇಲ್ಲಿಗೆ ಬಂದು ನಿಂತಿದೆ. ಈ ಮೂಲಕ ಇವರ ಸಂಸಾರವು ಕೂಡ ಒಂದಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ದರ್ಶನ್ ದೂರ ಆಗಿದ್ದು? ಯಾವಾಗ ಪವಿತ್ರ ದರ್ಶನ್ ಲೈಫ್ನಲ್ಲಿ ಎಂಟ್ರಿ ಆದರೂ ಆ ಬಳಿಕ ಸಹಜವಾಗಿ ಎಲ್ಲವೂ ಕೂಡ ಬದಲಾಗಿ ಹೋಗಿತ್ತು. ಈ ಪವಿತ್ರ ಅನ್ನುವಂಥ ಮಾಯಾಂಗನೆ ಮಾಡಿದಂಥ ಮೋಡಿಗೆ ಬಿದ್ದಿದ್ದಂಥ ದರ್ಶನ್ ಎಲ್ಲರಿಂದನೂ ಕೂಡ ದೂರ ಆಗ್ತಾ ಹೋಗ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೊದಲಿಗೆ ಸ್ನೇಹಿತರೊಂದಿಗೆ ದೂರ ಆಗುವಂಥ ದರ್ಶನ್ ನಂತರ ತನ್ನ ಫ್ಯಾಮಿಲಿಯಿಂದನೂ ಕೂಡ ದೂರ ಆಗುವಂತೆ ಇದೇ ಮದನಾರಿ ಮಾಯಾಂಗನೆ ಮಾಡಿಬಿಡ್ತಾಳೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಈಕೆಯ ವಿಚಾರಕ್ಕೆ ಸಿಟ್ಟಾಗಿದ್ದಂತಹ ಸಹೋದರ ಮತ್ತು ತಾಯಿ ಆಕೆಯನ್ನು ದೂರ ಇರು, ಆಕೆಯನ್ನು ಹತ್ತಿರ ಸೇರಿಸ್ಕೊಬೇಡ ಅಂಥೇಳಿ ಸಾಕಷ್ಟು ಬುದ್ಧಿಯನ್ನು ಹೇಳಿರ್ತಾರೆ. ಆದರೆ 3 ಬಿಟ್ಟಂತಹ ಇವನಿಗೆ ಕಾಮದ ಬಲೆಯಲ್ಲಿ ಬಿದ್ದಾಗ ಇದ್ಯಾವುದು ಕೂಡ ಕೇಳಿಸೋದಿಲ್ಲ, ಕಾಣಿಸೋದಿಲ್ಲ. ಅದು ಅರಿವಾಗೋದಕ್ಕೆ ಸಮಯ ಬೇಕು. ಈಗ ಅರಿವಾಗಿದೆ, ಬಟ್ ಈಗ ಅರಿವಾದರೆ ಏನಾಗುತ್ತೆ, ಏನು ಪ್ರಯೋಜನ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಆ ರೀತಿ ಆಗಿದೆ. ಈಗ ಚಿಂತಿಸಿ ಫಲವಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇನೇ ಇದ್ರೂ ಕೂಡ ದರ್ಶನ್ ಮತ್ತು ಮೀನಾ ತೂಗುದೀಪ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ದರ್ಶನ್ಗೆ ಮೊದಲಿಗೆ ಮೀನಾ ತೂಗುದೀಪ್ ಸಮಾಧಾನವನ್ನು ಮಾಡಿದ್ದಾರೆ. ಏನಾಯಿತು ಏನು ಅಂತೇಳಿ ಕೇಳ್ತಾರೆ. ಆಗ ದರ್ಶನ್ ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾರೆ, ಹೀಗೀಗಾಯಿತು, ಹೀಗೀಗಾಗಿದೆ, ಹೀಗೆಲ್ಲ ನಡೆಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಚರ್ಚಿಸಿದ್ದಾರೆ. ಜೊತೆಗೆ ನಾನು ಇಲ್ಲಿ ಈ ಪ್ರಕರಣದಲ್ಲಿ ಎಂತಹ ಪಾತ್ರವನ್ನು ವಹಿಸಿದ್ದೆ ಅನ್ನೋದನ್ನು ಕೂಡ ದರ್ಶನ್ ತಾಯಿಯ ಎದುರುಗಡೆ ಹಂಚಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಜೊತೆಗೆ ಕಾನೂನು ಹೋರಾಟದ ಬಗ್ಗೆನೂ ಕೂಡ ಸಹೋದರ ಮತ್ತು ಪತ್ನಿಯ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಸಹಜವಾಗಿ ಮೆಂಟಲಿ ಮತ್ತು ಫಿಸಿಕಲಿ ವೀಕ್ ಆಗ್ತಿದ್ದಾರೆ. ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರುವಂಥ ದರ್ಶನ್ಗೆ ಈಗ ಆಲೋಚನೆಗಳ ಸುರಿಮಳೆಯೇ ಅವರ ತಲೆಯಲ್ಲಿ ಹೊಕ್ಕಿ ನಿಂತಿದೆ. ಏನು ಮಾಡೋದು, ಹೇಗೆ, ಎಂತ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಇವತ್ತಿಗೆ ದರ್ಶನ್ನು ಈ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅದೇನೇ ಇದ್ರೂ ಕೂಡ ನೋಡಿ, 6-7 ವರ್ಷಗಳ ಬಳಿಕ ಸಹೋದರ ದಿನಕರ್ ತೂಗುದೀಪ್, ಮತ್ತೊಂದು ಕಡೆ ತಾಯಿ ಮೀನಾ ತೂಗುದೀಪ್ ಹೋಗಿ ಭೇಟಿ ಮಾಡಿರುವಂಥದ್ದು ದರ್ಶನ್ಗೆ ಆನೆ ಬಲ ಬಂದಂತಾಗಿದೆ. ಇನ್ನು ದರ್ಶನ್ ಪರವಾಗಿ ಕಾನೂನು ಹೋರಾಟದ ಬಗ್ಗೆನೂ ಕೂಡ ಚಿಂತನೆಗಳು ನಡೀತಾ ಇದ್ದು,
ಅದರ ಬಗ್ಗೆನೂ ಕೂಡ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇನಿದ್ರೂ ಕೂಡ ದರ್ಶನ್ ಮಾಡಿದಂಥ ಕೃತ್ಯವನ್ನು ಯಾರೂ ಕೂಡ ಸಪೋರ್ಟ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ, ಸಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಇಲ್ಲಿ ದರ್ಶನ್ ಕುಟುಂಬ ಈ ಪ್ರಕರಣದ ಬಳಿಕ ಒಂದಾಗಿದ್ದು ಮಾತ್ರ ಖುಷಿಯ ವಿಚಾರ ಅನ್ನೋದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಮತ್ತೆ ತಾಯಿ ಮತ್ತು ಸಹೋದರನ ಜೊತೆಗೆ ಮಾತನಾಡಿ ತನ್ನ ನೋವನ್ನು ಹಂಚಿಕೊಂಡಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.